ಅಸ್ಸಲಾಮು ಅಲೈಕುಂ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಮರಿಕಲ ಜುಮ್ಮಾ ಮಸೀದಿಯ ಸನ್ನಿಧಿಯಲ್ಲಿ ಬಹುಶಃ ಇವತ್ತು ನಡೆಯುತ್ತಿರುವಂತಹ ನಮ್ಗೆ ಅತ್ಯಂತ ಗೌರವಿತರಾಗಿದ್ದುಕೊಂಡು ಅತ್ಯಂತ ಆತ್ಮೀಯರಾಗಿರುವಂತಹ ಸುನ್ನಿ ಜಗತ್ತಿನ ತನ್ನ ಉಲೇಮಾಗಲದ ಆ ದುರತಾರೆಯಲ್ಲಿ ಒಂದಾಗಿದ್ದುಕೊಂಡು ನಮ್ಮ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಬಹಳಷ್ಟು ಕಾಲ ನೀಡಿ ನಮ್ಮ ಅಗಲಿದಂತಹ ಬೇಕಲ್ ಉಸ್ತಾದ್ ಅವರ 4ನೇ ವರ್ಷದ ಆನ್ ನಾಟ್ಯ ಹಾಗೂ ಅವರ ಅನುಸ್ಮರಣೆ ಕಾರ್ಯಕ್ರಮದ ಈ ಒಂದು ಸಭಾ ವೇದಿಕೆಯಲ್ಲಿ ಉಪಸ್ಥಿತವಂತಹ ಬಹುಶಃ ನಮಗೆ ಆದರಣೀಯರು ಬಹುಮಾನೀಯರು ಜುಮ್ಮಾ ಮಸೀದಿಯ ಖತೀಬರಾಗಿರುವಂತಹ ಬಹುಮಾನದ ಅಬ್ಬಾಸ್ ಸಕಾಫಿರವರೇ, ಎಲ್ಲ ನಮ್ಮ ಉಲೇಮಾಗಲ ಉಮ್ಮಾರಕ್ಕಲೆ, ವೇದಿಕೆ ಮೇಲೆ ಉಪಸ್ಥಿತವಂತಹ ಅತ್ಯಂತ ಗೌರವಿತರು ಆತ್ಮೀಯರು ಆಗಿರುವಂತಹ ಕಣಚೂರು ಸಂಸ್ಥೆಯ ಮಾಲೀಕರಾದ ಕಣಚೂರು ಮೋನಾಖಾನ್ ಅವರೇ, ಅತ್ಯಂತ ಗೌರವಿತರು ನಮಗೆಲ್ಲರಿಗೂ ಆತ್ಮೀಯರಾಗಿರುವಂತಹ ಬಹುಮಾನದಂತಹ ಉದ್ದವರ ತಂಗಲವರೇ, ನಡಿಗಣ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂತಹ ನವಾಜ್ರವರೇ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಸನ್ಮಿತ್ರರಂತ NS ಕರೀಂರವರೇ, ಅಮ್ಲಮೊಗರ್ ಮಾಜಿ ಅಧ್ಯಕ್ಷರಾಗಿರುವಂತಹ ರಫೀಕ್ ಅಮ್ಲಮೊಗರವರೇ, ನಮ್ಮ ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಆಲಿಕುಂಜಿ ಪಾಲೆಯರವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಸಮಿತಿಯ ನಮ್ಮ ಈ ಒಂದು ಜುಮ್ಮಾ ಅಧ್ಯಕ್ಷರಾದಂತಹ ಸನ್ಮಿತ ಜಲೀಲ್ ಬೇಕಲ್ ಅವರೇ, ಅದೇ ಸಮಿತಿಯ ಸರ್ವ ಸದಸ್ಯರೇ, ಇದೇ ರೀತಿ ಆ ಉರುಸ್ ಕಮಿಟಿ ಮತ್ತು ದರ್ಗಾ ಸಮಿತಿಯ ಅಧ್ಯಕ್ಷ ಸದಸ್ಯರಿಗೆ, ಪಂಚಾಯತ್ ಸದಸ್ಯರು, ಇನ್ನಿತರ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಮುಖಂಡರೇ, ಮುಂದಿರುವ ಎಲ್ಲ ಉಲೇಮಾಗಲಿ ಉಮರಾಕ್ಕಲಿ ಊರಿನ ಗಣ್ಯ ವ್ಯಕ್ತಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಅತ್ಯಂತ ಗೌರವಿತರಾಗಿದ್ದುಕೊಂಡು ತಮ್ಮ ದೀರ್ಘವಾದ ಸಾಮಾಜಿಕ ಧಾರ್ಮಿಕ ಬಹುಶಃ ಇವತ್ತು ಈ ಒಂದು ಪರಿಸರಕ್ಕೆ ತನ್ನದೇ ಆದ ವಿಶೇಷ ಬಹುಶಃ ನಮ್ಮ 2 ಜಿಲ್ಲೆಯ ಕಾಜಿಗಳಾಗಿದೆ, ಬೇಕಲ್ ಕಾಜಿ ಹಾಗೂ ಉಡುಪಿ ಕಾಜಿಯಾಗಿ ಮತ್ತು ಮಾತ್ರವಲ್ಲ ನಮ್ಮ ರಾಜ್ಯ ಇನ್ನಿತರ ಕಡೆಗಳಲ್ಲಿ ಕೂಡ ಆ ಕಾಜಿ ನೇತೃತ್ವ ವಹಿಸಿಕೊಂಡು ಉಲೇಮಾಗಳಿಗೆ ಮತ್ತು ಎಲ್ಲ ಸಮಾಜ ಸರ್ವರಿಗೂ ಕೂಡ ದೊಡ್ಡ ಮಟ್ಟದ ಮಾರ್ಗದರ್ಶಕರಾಗಿದ್ದುಕೊಂಡು ನಮ್ಮ ಅಗಲಿದಂತಹ ಸುನ್ನಿ ಜಗತ್ತಿನ ಧೀಮಂತ ದೊರೆ ಅಂತ ಕಲ್ಪಡ್ತಿದ್ದಂತಹ ಬೇಕಲ್ ಉಸ್ತಾದ್ ಅವರ 4ನೇ ವರ್ಷದ ಆನ್ ನಾಟ್ಯ ಅನುಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಇಚ್ಛೆ ನನಗೆ ಬಹಳಷ್ಟಿತ್ತು. ಜಲೀಲ್ ಹತ್ರ ಕೂಡ ಹೇಳಿದ್ದೆ, ನನಗೆ ನಿನಗೆ ಬಹಳ ಅರ್ಜೆಂಟಾಗಿ ಇವತ್ತು ಡೆಲ್ಲಿ ಬಹುಶಃ ಬಾಂಬೆಯಲ್ಲಿ ಪ್ರೋಗ್ರಾಮ್. ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದಾಗ ಜಲೀಲ್ ಕೂಡ ಬೇಸರ ವಿಚಾರ, ನನಗೂ ಕೂಡ ಬೇಕಲ್ ಉಸ್ತಾದ್ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಆಗುದಿಲ್ಲ ಅಂತ ನನಗೂ ಕೂಡ ಒಂದು ಅತ್ಯಂತ ಬೇಸರ ಸಂಗತಿ. ಬಹುಶಃ ಏರ್ಪೋರ್ಟಲ್ಲಿ ಫ್ಲೈಟ್ ಹತ್ತಿಯಾಗಿ ಹೋದ ನಂತರ ಕೂಡ ರಾತ್ರಿ ಇಡೀ ಇದೇ ಚಿಂತೆ, ಬೆಳಿಗ್ಗೆ ಎದ್ದ ಸಂದರ್ಭಗಳು ಕೂಡ ಇದೇ ಚಿಂತೆ. ಕಡೆಯದಾಗಿ ನಾನು ತೀರ್ಮಾನ ಮಾಡಿದೆ, ಏನೇ ಆಗಲಿ ಈ ಒಂದು ಉಸ್ತಾದ್ ಅವರ ಕಾರ್ಯಕ್ರಮ ಬಿಟ್ಟು ಬರಲಿಕ್ಕೆ ಆಗುದಿಲ್ಲ, ಎಷ್ಟೇ ಕಷ್ಟ ಆದರೂ ಕೂಡ ಅಲ್ಲಿಗೆ ಬಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಬಹುಶಃ ಹಿಂದೆ ಹೋಗ್ಬೇಕಂತ ಹೇಳಿಕೊಂಡು ಜಲೀಲ್ ಅವರಿಗೆ ಫೋನ್ ಮಾಡಿದೆ. ನಾನು 3 ಗಂಟೆ ಫ್ಲೈಟಲ್ಲಿ ಬಂದು 4 ಗಂಟೆ ಅಟೆಂಡ್ ಆಗಿ ಮತ್ತೆ ನಾನು ತಕ್ಷಣ ರಿಟರ್ನ್ ಹೋಗ್ಲೇ ಬೇಕಂತೇಳಿ. ಜಲೀಲ್ ಅವರು ನಮ್ಮ ರೆಹಮಾನ್ ಅವರು ಇಂತೆಲ್ಲ ಸದಸ್ಯರು ಹೇಳಿದ್ರು, ನಮಗೆ ಮಧ್ಯಾಹ್ನ ಕಾರ್ಯಕ್ರಮ ಮುಗಿದಿದೆ, ಬಹುಶಃ ನಾನು ಹೇಳಿದೆ ನಾನು ಜಿಯಾರತ್ ಮಾಡಿ ಹಿಂದೆ ಹೋಗ್ತಂತೆ. ಇಲ್ಲ, ನೀವು 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಆ ಸಂದರ್ಭ ಬರಲಿಕ್ಕೆ ಪ್ರಯತ್ನ ಪಡಿ ಅಂತೇಳಿ. ನಾನು ಖಂಡಿತವಾಗಿಯೂ ಇಲ್ಲ, ಇಲ್ಲಿಗೆ ಬಂದ ಕಾರಣ ಮತ್ತೆ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಇಟ್ಟಾಗಿ ನಾನು ಏರ್ಪೋರ್ಟಿಗೆ ಹೋಗಲೇಬೇಕಾಗ್ತದೆ ಅಂತ ಮಾತನ್ನು ಕೂಡ ಕೊಟ್ಟಿದ್ದೆ. ಅದೇ ಅಲ್ಲಾಹ್ ತಾಲ ಯಾವ ಒಂದು ಸಂದರ್ಭದಲ್ಲಿ ಇರಬೇಕಾ ನಿಮ್ಮ ಅಪೇಕ್ಷೆ ಮೇರೆಗೆ ಅದೇ ಒಂದು ಸಮಯದಲ್ಲಿ ಮುಟ್ಟುವಂಥ ಅವಕಾಶ ಕೊಟ್ಟಿದ್ದಾನೆ. ನಿಮ್ಮೆಲ್ಲರ ದುಆ ನೀವು ಪಡ್ಕೊಂಡು ಬಹುಶಃ ನನಗೆ ಮತ್ತೆ ಏರ್ಪೋರ್ಟ್ಗೆ ಹೋಗಿ ಬಾಂಬೆಗೆ ನಿರ್ಗಮಿಸಿ ಮತ್ತೆ ಅಲ್ಲಿ ಕಾರ್ಯಕ್ರಮ ಅಟೆಂಡ್ ಆಗಿ ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ಬರಬೇಕು. ಅದಕ್ಕಾಗಿ ನಿಮ್ಮೆಲ್ಲ ದುಆ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಇಲ್ಲಿ ಅಗತ್ಯ ಭಾಗವಹಿಸಲೇಬೇಕಂತ ಹೇಳಿದ್ರೆ ನಮ್ಮಲ್ಲಿ ಅಗಲಿದಂತಹ ಬೇಕಲ್ ಉಸ್ತಾದ್ರವರ ದೊಡ್ಡ ಮಟ್ಟದ ಸಾಮಾಜಿಕವಾದ ಒಂದು ಧಾರ್ಮಿಕವಾದ ಕೊಡುಗೆ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ. ನಮ್ಗಿಂತಲೂ ಬಹುಶಃ ಇಡೀ ನಮ್ಮ ಸಮಾಜದ ಇರುವಂತಹ ಉಲೇಮಾಗಲ ಅವರ ಮಾರ್ಗದರ್ಶನ ಅಗತ್ಯ ಬಂದಾಗ ಅವತ್ತಕ್ಕೊಂದು ಸಲಹೆ ಸೂಚನೆ ಎಲ್ಲರೂ ಕೂಡ ಅವತ್ತಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ವಿದ್ವಾಂಸರಾಗಿ ಆ ಸಲಹೆ ಸೂಚನೆ ಬಲ ಅತ್ಯಂತ ಸಮರ್ಪಕವಾಗಿ ಸೌಹಾರ್ದ ಕೊಡುವಂಥ ವಿಚಾರ ನಮಗೆಲ್ಲರೂ ಕೂಡ ತಿಳಿದಿತ್ತು. ನಾನು ಕೂಡ ಬಹಳಷ್ಟು ಸಂದರ್ಭದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರಗಳು ಬಂದಾಗ ಕೆಲವೊಂದು ವಿಚಾರ ಕೂಡ ನಾನು ಹೊಸದು ಕೇಳಿಕೊಂಡು ಬಹುಶಃ ಇದನ್ನು ಮುಂದೆ ಹೋಗುವಂಥ ವಿಚಾರ ಕೂಡ ಇತ್ತು. ಅಷ್ಟು ಎಲ್ಲ ಸಂದರ್ಭದಲ್ಲಿ ಕೂಡ ಬಹುಶಃ 18ರ ಚುನಾವಣೆಯಲ್ಲಿ ನನಗೆ ಕೊಟ್ಟಂಥ ದೊಡ್ಡ ಮಟ್ಟದ ಸಹಕಾರ ನಮ್ಮ ಜೀವನ ಪೂರ್ತಿ ನಾವು ಮರಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದೆ. ಅದನ್ನೆಲ್ಲ ಬಹುಶಃ ಆಲೋಚನೆ ಇಟ್ಟುಕೊಂಡು ಇದನ್ನು ನಾನು ಬರಲೇಬೇಕಂತ ಹೇಳಿ ನಾನು ಇವತ್ತು ಬಂದಿದ್ದೇನೆ. ಬಹುಶಃ ಈ ರೀತಿಯ ಕಾರ್ಯಕ್ರಮ ಅತಿ ಅಗತ್ಯ. ಯಾಕೆಂತ ಹೇಳಿದರೆ ನಮ್ಮ ಸಮುದಾಯದ ಮತ್ತು ನಮ್ಮ ಸಮಾಜದ ಉಲೇಮಾಗಲ ಅವರ ವ್ಯಕ್ತಿತ್ವ, ಸಂಸ್ಕೃತಿ ಮತ್ತು ಪರಂಪರೆ, ಅವರು ಸಮಾಜ ಕೊಟ್ಟಂತ ಹಲವಾರು ವಿಚಾರಗಳು, ಅವರ ವ್ಯಕ್ತಿತ್ವ ಏನಿದೆ ಅದನ್ನು ನಾವು ಭವಿಷ್ಯದ ಯುವ ಪೀಳಿಗೆಗೆ ಮತ್ತು ಭವಿಷ್ಯ ಜನಾಂಗಕ್ಕೆ ಪರಿಚಯ ಮಾಡಿಕೊಳ್ಳುವಂಥ
ದೊಡ್ಡ ಮಟ್ಟದ ಒಂದು ಅನುಸ್ಮರಣ ಕಾರ್ಯಕ್ರಮ ಇವತ್ತು ಆಗಿದೆ. ಆದ ಕಾರಣ ಈ ಅನುಸ್ಮರಣೆ ಕಾರ್ಯಕ್ರಮ ಎಲ್ಲ ನಮ್ಮ ಧಾರ್ಮಿಕ ದುವಾ ಜೊತೆಯಲ್ಲಿ ನಮ್ಮ ಅಗಲಿಂದ ಬೇಕಲ್ ಉಸ್ತಾದವರ ವಿಶೇಷವಾದ ಅವರ ವ್ಯಕ್ತಿತ್ವ ಏನಿತ್ತು, ಸಮಾಧಾನ, ತಾಳ್ಮೆ, ಪ್ರೀತಿ, ವಿಶ್ವಾಸ, ನಮ್ಮ ಸಮುದಾಯದ ದೀನಿಗೆ ಸಂಬಂಧಪಟ್ಟ ವಿಶೇಷವಾದ ಜ್ಞಾನ, ಅದನ್ನು ತಿಳ್ಕೊಳ್ಳೋ ದೊಡ್ಡ ಮಟ್ಟದ ವ್ಯಕ್ತಿತ್ವ, ಬಹುಶಃ ಇದನ್ನೆಲ್ಲವೂ ಕೂಡ ನಮ್ಮ ತಾವು ಇದ್ದೀರಾ, ಉಲೇಮಾಗಲು ಉಮರಾಕಲಿ ಇದ್ದೀರಾ, ಅದನ್ನೆಲ್ಲವೂ ಕೂಡ ಆದಷ್ಟು ಅರ್ಥ ಮಾಡಿಕೊಳ್ಳಲು ಬಹುಶಃ ಅದನ್ನು ಮೈಗೂಡಿಸಿಕೊಂಡು ಹೋಗುವಂತಹ ವ್ಯಕ್ತಿತ್ವ ಅದು ನಮ್ದೆಲ್ಲ ಕೂಡ ಆಗ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಸಾಮಾಜಿಕವಾದ ಚಿಂತನೆಯಲ್ಲಿ ಅವ್ರು ಕೊಟ್ಟಂತ ಹಲವಾರು ಕೊಡುಗೆಗಳಿದೆ. ನನಗೆ ಒಂದೊಂದು ಉದಾಹರಣೆ ಹೇಳಬೇಕಾದ್ರೆ, ಈ ಒಂದು ಊರಲ್ಲಿ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಕೋಮು ಸೌಹಾರ್ದತೆ ಎಲ್ಲಿ ಮಾತ್ರ ಅಲ್ಲ, ನಮ್ಮ ವರ್ಗ ನಮ್ಮ ಮಧ್ಯೆ ಇರುವಂಥ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಕೊಟ್ಟಂಥ ಅಪಾರವಾದ ಕೊಡುಗೆ ಮತ್ತು ಉದಾಹರಣೆಗಳು ಹೇಳ್ಬೇಕಾದ್ರೆ ಬಹಳಷ್ಟು ಕೂಡ ಇವತ್ತಿರುವಂಥ ವಿಚಾರ ಇವತ್ತಾಗಿದೆ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂಥ ಅವಕಾಶ ಇವತ್ತಾಗಬೇಕು. ನಾನು ಜಲೀಲ್ ಅವರಿಗೆ ಮತ್ತೆಲ್ಲ ಕುಟುಂಬಸ್ಥರಿಗೆ ನನ್ನ ವಿಶೇಷ ಶುಭಾಶಯ ನಾನು ಸಲ್ಲಿಸಿಕೊಂಡು, ನಮಗೆ ಅತ್ಯಂತ ಆದರಣೀಯರು, ನನಗೆ ಅತ್ಯಂತ ಬಹುಮಾನದಂಥ KCR ಉಸ್ತಾದ್ ಅವರು ಬಹುಶಃ ಇವತ್ತು ಬಂದಿದ್ದಾರೆ, ಹುಸೇನ್ ಸಾದಿ ಉಸ್ತಾದ್ ಅವರು. ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿ ಅವರ ದುವಾವನ್ನು ನಾನು ಇವತ್ತು ಕೇಳಿಕೊಂಡು, ಈ ಒಂದು ಧಾರ್ಮಿಕವಾದ ಪ್ರದೇಶ ಭವಿಷ್ಯದ ದಿನಗಳಲ್ಲಿ ದೊಡ್ಡ ಮಟ್ಟದ ಪವಿತ್ರದ ಯಾತ್ರಾ ಕೇಂದ್ರಕ್ಕೆ ಬರುವಂಥ ಅವಕಾಶ ಇವತ್ತಾಗಲಿ. ಇದಕ್ಕೆ ಏನೆಲ್ಲ ರೂಪರೇಷ ಒಂದು ಹಂತದಲ್ಲಿ ಜಲೀಲ್ ಅವರು, ಕಮಿಟಿ ಅವರು, ಇವರವರೆಲ್ಲ ಕೂಡ ಮಾಡಿದ್ದಾರೆ. ಏನೆಲ್ಲ ಒಬ್ಬ ಸಹೋದರನಾಗಿ ಏನೆಲ್ಲ ಸಹಕಾರ ಬೇಕಾ ಆ ರೀತಿ ಎಲ್ಲ ಸಹಕಾರ ನಾನು ಖಂಡಿತವಾಗಿ ಕೊಡ್ತಾ ಅಂತ ಹೇಳಿಕೊಳ್ತಾ, ಈ ಒಂದು ಬಂದಂಥ ಸಂದರ್ಭದಲ್ಲಿ ಈ ಊರವ್ರಿಗೆ ನಾನು ಹೇಳಿದಿಷ್ಟೇ, ಇಲ್ಲಿಂದ ಕೆಳಗೆ ಹೋಗೋ ರಸ್ತೆ ನಾನು ಸರಿಪಡಿಸಿಕೊಂಡು ಕೊಟ್ಟ ಮಾತನ್ನು ಹೇಳಿದೆ. ಆ ರಸ್ತೆ 100ಕ್ಕೂ 100 ಅಧಿಶೀಘ್ರದಲ್ಲಿ ನಾವು ಮಾಡಿ ಕೊಡ್ತಾ ಅಂತ ಹೇಳಿಕೊಳ್ತಾ, ನಿಮ್ಮೆಲ್ಲ ದುವಾ ನಾನು ಕೇಳಿಕೊಂಡು ಮತ್ತೊಮ್ಮೆ ನನಗೆ ಬೇಗ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕಂತ ನನಗೆ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲ ದುವಾ ನಾನು ಯಾಚಿಸಿಕೊಂಡು ನಾನು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.